ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿಗಿನ ಮುಂಚಿತವಾಗಿ ಧಾರಾವಾಹಿಯಲ್ಲಿ ಏನಾಗ್ಬೋದು ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬೋದು. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಮೀನಾಕ್ಷಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆದಿ ಭಾಗ್ಯನ ಹೊಗಳಿರ್ತಾರೆ ಅಲ್ವಾ. ಭಾಗ್ಯ ತುಂಬ ಜಾಣೆ ಇದ್ದಾಳೆ, ಇವಳೆಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಾಳೆ, ಅವಳು ವರ್ಕ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾಳೆ, ಅವಳ ಕಂಪ್ನಿ ಸಕ್ಸಸ್ಫುಲ್ಲಾಗಿ ರನ್ ಆಗುತ್ತೆ ಅಂತೇಳಿ ಆದಿ ಭಾಗ್ಯನ ಹೊಗಳಿದ್ದನ್ನು ನೆನಪು ಮಾಡಿಕೊಂಡು ಮೀನಾಕ್ಷಿ ಕೋಪ ಮಾಡಿಕೊಂಡು ಕೂತಿರ್ತಾಳೆ. ಮೀನಾಕ್ಷಿ ಎದ್ದು ಭಾಗ್ಯ ನನ್ನ ಮಾತನ್ನೇ ಮೀರ್ತೀಯಾ ಅಂತ ಹೇಳಿ ಭಾಗ್ಯ ಡಿಸೈನ್ ಮಾಡಿರುವಂತ ಬಟ್ಟೆಗಳನ್ನೆಲ್ಲ ಹರಿದು ಹಾಕ್ತಾ ಇರ್ತಾಳೆ. ನಾನ್ ಬೇಡ ಅಂತ ಹೇಳಿದ್ದನ್ನೆಲ್ಲ ನೀನ್ ಮಾಡ್ತಾ ಇದೀಯಾ, ಈ ಮನೆಗೆ ಬಂದ್ಮೇಲೆ ನೀ ಏನೇನೆಲ್ಲ ಮಾಡ್ತಾ ಇದೀಯಾ, ಆ ದಿನ ನನ್ನಿಂದ ಕಿತ್ಕೊಂಡೆ, ನನ್ನ ಮಾತನ್ನ ಮೀರೋ ತರ ಮಾಡ್ಬಿಟ್ಟೆ, ನೀನು ಎಲ್ರನ್ನು ಬುಟ್ಟಿಗೆ ಹಾಕೊಂಡೆ, ನೀನ್ ಬರೋಕನೆ ಮುಂಚೆ ಈ ಮನೆ ಎಲ್ಲ ಚೆನ್ನಾಗಿತ್ತು, ಆದ್ರೆ ಇವಾಗ ಎಲ್ಲ ಬದಲಾಗಿದೆ, ಎಲ್ಲನೂ ನಿನ್ನ ಹತೋಟಕ್ಕೆ ತಗೊಂಡ್ಬಿಟ್ಟೆ, ಇಡೀ ಮನೇನೆ ನಿನ್ನ ಹತೋಟಕ್ಕೆ ತಗೊಂಡ್ಬಿಟ್ಟೆ, ನೀನು ನಿನಗೆ ಇಷ್ಟ ಬಂದಂಗ್ ಬದುಕ್ತಾ ಇದೀಯಾ. ಭಾಗ್ಯ ನೀನು ದೊಡ್ಡ ಬಿಸ್ನೆಸ್ ವುಮೆನ್ ಆಗ್ಬೇಕು ಅಂತ ಹೊರಟಿದೀಯ ಅಲ್ವಾ, ನಾನು ನೋಡ್ತೀನಿ ಅದು ಹೆಂಗ್ ನಿನ್ ದೊಡ್ಡ ಬಿಸ್ನೆಸ್ ವುಮೆನ್ ಆಗ್ತೀಯಾ ಅಂತ ಹೇಳಿ ಮೀನಾಕ್ಷಿ ಭಾಗ್ಯ ಡಿಸೈನ್ ಮಾಡಿರುವಂತ ಬಟ್ಟೆನೆಲ್ಲ ಹರಿದರ್ದು ಹಾಕ್ತಾ ಇರ್ತಾಳೆ. ಅಷ್ಟರಲ್ಲಿ ಕಿಶನ್ ಬರ್ತಾನೆ. ಕಿಶನ್ ಇದ್ದು ಮೀನಾಕ್ಷಿ ಹರಿದಾಕಿರುವಂತ ಬಟ್ಟೆನೆಲ್ಲ ನೋಡ್ತಾ ಇರ್ತಾನೆ. ಕಿಶನ್ ಇದ್ದು ಅತ್ತೆ ಏನಿದು, ಅದಕ್ಕೆ ಕಷ್ಟಪಟ್ಟು ಡಿಸೈನ್ ಮಾಡಿರ್ತಾರೆ, ಅದನ್ನೆಲ್ಲ ಈ ರೀತಿ ಹಾಳು ಮಾಡ್ತಾ ಇದ್ರಲ್ವಾ. ಆಗ ಮೀನಾಕ್ಷಿ ಇದ್ದು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ನಿನ್ನಿಂದ ನಾನು ಕಲಿಬೇಕಾಗಿಲ್ಲ, ನೀನಾದ್ರೂ ಸರಿಗಿರ್ತೀಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಕೂಡ ನಿಮ್ಮ ಅಣ್ಣನ ದಾರಿನೇ ಹಿಡಿದಿದೀಯಾ, ಆಗಿನ ಕೈ ಕೆಳಗೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದೀಯಾ, ನೀನು ಕಾಮತ್ ಅಂತ ದೊಡ್ಡ ಮಂತಂದ ಹೆಸರು ಕಂಪ್ನಿ ಇರುವಾಗ ಅವಳ ಜೊತೆ ಸೇರ್ಕೊಂಡಿದೀಯಾ ನೀನು ಅಂತ ಹೇಳಿ ಮೀನಾಕ್ಷಿ ಹೇಳ್ತಾ ಇರ್ತಾಳೆ. ಆಗ ಕಿಶನ್ ಇದ್ದು ಅತ್ತೆ ಅದು ಹಾಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ನೋಡು ನೀನು, ನಾನು ಉಪ್ಪು ತಿಂದೊಟ್ಟು ನೀನು ಅನ್ನ ತಿಂದಿಲ್ಲ, ಅಂತದ್ರಲ್ಲಿ ನನಗೆ ಬುದ್ಧಿ ಹೇಳಕ್ ಬರ್ತೀಯಾ ನೀನು ಅಂತ ಮೀನಾಕ್ಷಿ ಕೋಪ ಮಾಡ್ಕೊಂಡು ರೇಗಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಭಾಗ್ಯ ಕಣ್ಣಿಗೆ ಇವರಿಬ್ರು ಜಗಳ ಮಾಡ್ತಾ ಇರೋದು ಕಾಣುತ್ತೆ. ಭಾಗ್ಯ ರೂಮ್ ಒಳಗೆ ಬರ್ತಾಳೆ. ಆಗ ಕಿಶನ್ ಇದ್ದು ಅದಕ್ಕೆ ನೋಡಿ ನೀವು ಕಷ್ಟಪಟ್ಟು ಮಾಡಿರುವಂತ ಡಿಸೈನ್ ಎಲ್ಲ ಅತ್ತೆ ಹಾಳು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಭಾಗ್ಯ ಇದ್ದು ಕಿಶನ್ ಅವ್ರ ಜೊತೆ ನಾನು ಮಾತಾಡ್ತೀನಿ, ನೀನು ಮೊದ್ಲು ಇಲ್ಲಿಂದ ಹೊರಡು ಅಂತ ಹೇಳಿ ಹೇಳ್ತಾಳೆ. ಆಗ ಕಿಶನ್ ರೂಮಿಂದ ಆಚೆ ಹೋಗ್ತಾನೆ. ಆಗ ಭಾಗ್ಯ ಇದ್ದು ರೂಮ್ ಬಾಗ್ಲ ಹಾಕೊಂಡು ಮೀನಾಕ್ಷಿ ಜೊತೆ ಮಾತಾಡೋದಕ್ಕೆ ಬರ್ತಾಳೆ. ಭಾಗ್ಯ ಇದ್ದು ಮೀನಾಕ್ಷಿ ಜೊತೆ ಮಾತಾಡ್ತಾ ಇರ್ತಾಳೆ. ನಿಮ್ಗೆ ಕೋಪ ಇರೋದು ನನ್ನ ಮೇಲೆ ತಾನೇ, ಈ ಬಟ್ಟೆಗಳೆಲ್ಲ ಏನ್ ಮಾಡಿದ್ವು ನಿಮ್ಗೆ, ಒಬ್ರು ಕಷ್ಟನ ಒಬ್ರು ಪ್ರಯತ್ನನ ಇಷ್ಟು ಸುಲಭವಾಗಿ ಹರಿದಾಕ್ಬಿಟ್ರಲ್ಲ, ಏನಾಗಿದೆ ನಿಮ್ಗೆ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಹೇಳ್ತಾರಲ್ವಾ, ಆ ರೀತಿ ಮಾಡಿದಿರ ನೀವು ಇವಾಗ ಅಂತ ಹೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ. ಆಗ ಮೀನಾಕ್ಷಿ ಇದ್ದು ದೊಡ್ಡ ಸಾಚೆ ಅನ್ನೋ ತರ ನೀನು ನನಗೆ ಬುದ್ಧಿ ಹೇಳಕ್ ಬರ್ಬೇಡ, ನೀನು ಈ ಮನೆನ ಹಾಳು ಮಾಡ್ಬೇಕು ಅಂತ ಹೇಳಿ ಬಂದಿರೋ ಮನೆ ಹಾಳಿ, ನೀನು ನಿನ್ನ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋದು ನನಗೆ ಏನೂ ಇಲ್ಲ ಅಂತ ಹೇಳಿ ಮೀನಾಕ್ಷಿ ಕೋಪ ಮಾಡ್ಕೊಂಡು ಭಾಗ್ಯ ಮೇಲೆ ರೇಗಾಡ್ತಾಳೆ. ಆಗ ಭಾಗ್ಯ ಇದ್ದು ಸರಿ ಚಿಕ್ಕಮ್ಮ ಆಯ್ತು, ನಿಮ್ಮಂತಾನೆ ಮಾತಾಡ್ತೀನಿ, ನಾನು ಈ ಮನೆನ ಹಾಳು ಮಾಡಕ್ಕೆ ಬಂದಿರೋಳು, ನೀವು ಮಾತ್ರ ಈ ಮನೆಗೆ ಒಳ್ಳೇದ್ ಮಾಡ್ತಾ ಇದ್ರಲ್ವಾ, ಎಲ್ಲದನ್ನು ಸರಿ ಮಾಡ್ತಾ ಇದೀರಲ್ವಾ ಅಂತ ಹೇಳಿ ಭಾಗ್ಯ ಕೇಳ್ತಾಳೆ. ಆಗ ಮೀನಾಕ್ಷಿ ಇದು ಹೌದು ಎಲ್ಲದೂ ಸರಿ ಮಾಡ್ತೀನಿ, ಮುಂಚೆನೂ ಮಾಡ್ತಾ ಇದ್ದೆ, ಆದ್ರೆ ಇವಾಗ ಮನೆಯವರಿಗೆ ಇರುವಂತ ಗೌರವ, ನನ್ನ ಮೇಲಿರುವಂತ ಪ್ರೀತಿ ಎಲ್ಲದನ್ನು ಕಡಿಮೆ ಮಾಡಿದ್ದು ನೀನ್ ಬಂದ್ಮೇಲೆನೆ. ಆದಿ ನಾನು ಅಮ್ಮ ಮಗನ್ ತರ ಇದ್ವಿ, ಆದ್ರೆ ನೀನ್ ಬಂದು ಎಲ್ಲದನ್ನು ಹಾಳು ಮಾಡ್ಬಿಟ್ಟೆ ಅಂತ ಮೀನಾಕ್ಷಿ ಹೇಳ್ತಾ ಇರ್ತಾಳೆ. ಆಗ ಭಾಗ್ಯ ಇದು ಅಯ್ಯೋ ಸಾಕು ನಿಲ್ಸಿ ಚಿಕ್ಕಮ್ಮ, ನಿಮ್ಮ ಆದಿಯವರ ಸಂಬಂಧನ ಅಮ್ಮ ಮಗನ ಸಂಬಂಧಕ್ಕೆ ಹೋಲಿಸಿ ಅವಮಾನ ಮಾಡ್ಬಿಟ್ರಿ ಅಂತ ಭಾಗ್ಯ ಹೇಳ್ತಾಳೆ. ಆಗ ಮೀನಾಕ್ಷಿ ಇದು ಸಾಕು ಮುಚ್ಚೆ ಬಾಯಿನ, ಎಲೆ ಬಿಲದ ನಾಲ್ಗೆ ಅಂತ ಏನೇನೋ ಮಾತಾಡಕ್ ಬಂದ್ರೆ ಕೈಕಾಲ್ ಮುರಿದು ಮೂಲೆ ಕುಂದ್ರಿಸ್ತೀನಿ ಅಷ್ಟೇ ಅಂತ ಹೇಳಿ ಮೀನಾಕ್ಷಿ ಹೇಳ್ತಾಳೆ. ಆಗ ಭಾಗ್ಯ ಇದ್ದು ಅಯ್ಯೋ ಮುರಿರಿ ಚಿಕ್ಕಮ್ಮ ಮುರಿರಿ, ಅದರಲ್ಲಿ ನೀವೆಲ್ಲ ಎಕ್ಸ್ಪರ್ಟ್ ಅಲ್ವಾ ಅಂತ ಭಾಗ್ಯ ಹೇಳ್ತಾಳೆ. ಭಾಗ್ಯ ಈ ರೀತಿ ಹೇಳಿದ ತಕ್ಷಣ ಮೀನಾಕ್ಷಿ ಸೈಲೆಂಟ್ ಆಗ್ತಾಳೆ. ಆಗ ಭಾಗ್ಯ ಇದ್ದು ಇದರಲ್ಲಿ ನೀವೆಲ್ಲ ಎಕ್ಸ್ಪರ್ಟ್ ಅಲ್ವಾ ಚಿಕ್ಕಮ್ಮ, ಯಾಕೆ ಸುಮ್ಮನೆ ಆಗ್ಬಿಟ್ರಿ, ನಿಮ್ಮನ್ನ ಆದಿಯವ್ರನ್ನ ಅಮ್ಮ ಮಗ ಅಂತ ಹೋಲಿಸ್ಕೋಬೇಡಿ ಅಂತ ಹೇಳಿದಕ್ಕೆ ಕೋಪ ಬಂತಲ್ವಾ ನಿಮ್ಗೆ, ನಾನು ಯಾಕೆ ಆ ಮಾತನ್ನ ಹೇಳಿದೆ ಅಂತ ನಿಮ್ಗೆ ಗೊತ್ತಾ, ನಿಮ್ಗೆ ಮಗ ಮಗ ಅಂತ ಹೇಳಿ ತಾಂಡವ್ ಮೇಲೆ ಆರೋಪ ಮಾಡಿ ಆದಿಯವ್ರ ಮೇಲೆ ನೀವು ಅಟ್ಯಾಕ್ ಮಾಡಿಸಿದ್ರಿ ಅಲ್ವಾ, ಏನ್ ಹೇಳ್ಬೇಕು ನಿಮಗೆ ಅಂತ ಭಾಗ್ಯ ಹೇಳ್ತಾಳೆ. ಭಾಗ್ಯ ಈ ರೀತಿ ಹೇಳಿದ ತಕ್ಷಣ ಮೀನಾಕ್ಷಿ ಎದ್ದು ಅದು ಅದು ಅಂತ ತಡವರಿಸ್ತಾ ಇರ್ತಾಳೆ. ಆಗ ಭಾಗ್ಯ ಎದ್ದು ಸಾಕು ತಡವರಿಸ್ಬೇಡಿ, ಇದೆಲ್ಲ ನೀವೇ ಮಾಡ್ಸಿರೋದು ಅಂತ ಚೆನ್ನಾಗಿ ನನಗೆ ಗೊತ್ತು, ಇಷ್ಟಕ್ಕೂ ಇದನ್ನೆಲ್ಲ ಮಾಡ್ಸಿರೋದು ನೀವೇನಾ ಅಂತ ಕೇಳೋಕ್ ಬಂದಿಲ್ಲ, ಇದನ್ನೆಲ್ಲ ಮಾಡ್ಸಿರೋದು ನೀವೇ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೇಳೋದಕ್ಕೆ ಬಂದಿದ್ದೀನಿ, ಮಾತಾಡ್ತಾ ಇದ್ದೀನಿ, ನನ್ ಮೇಲೆ ಇರುವಂತ ದ್ವೇಷಕ್ಕೋಸ್ಕರ ಮಗನ್ ತರ ಇರುವಂತ ಆದಿಯವ್ರ ಮೇಲೆ ಅಟ್ಯಾಕ್ ಮಾಡ್ಸಿದ್ರಲ್ವಾ, ಏನು ಅನಿಸ್ಲಿಲ್ವಾ ನಿಮ್ಗೆ, ಇವಾಗ ಎಲ್ಲಿ ಹೋಯ್ತು ಚಿಕ್ಕಮ್ಮ ನಿಮ್ ಸಾಧನೆ ವ್ಯಾಲ್ಯೂ ಘನತೆ ಎಲ್ಲ, ಪ್ರತಿ ಸಲ ಚಿಕ್ಕಮ್ಮ ಪ್ರತಿ ಸಲ ಕೂಡ ಆದಿಯವರು ನಿಮ್ ಬಗ್ಗೆ ನನ್ನ ಹತ್ರ ಮಾತಾಡುವಾಗ ನನ್ನ ತಾಯಿ ತರ ಅಂತ ಹೇಳ್ತಾ ಇದ್ರು, ಅವರು ನಿಮ್ಮನ್ನ ಬಾಯಿ ತುಂಬಾ ಹೊಗಳ್ತಾರೆ, ಅಂತವ್ರಿಗೆ ನೀವು ಈ ರೀತಿ ಮಾಡಕ್ ಹೊರಟಿದ್ರಲ್ಲ, ನಿಮ್ಗೆ ಮನ್ಸಾದ್ರೂ ಹೇಗ್ ಬಂತು ಅಂತ ಭಾಗ್ಯ ಕೇಳ್ತಾಳೆ. ಆಗ ಮೀನಾಕ್ಷಿ ಇದ್ದು ಇದೆಲ್ಲ ಆಗಿದ್ದು ನಿನ್ನಿಂದ, ನಿನ್ ಮಿಡಲ್ ಕ್ಲಾಸ್ ಮೆಂಟಾಲಿಟಿಯಿಂದಾನೇ ಇಷ್ಟೆಲ್ಲ ಆಗಿದ್ದು, ನೀನ್ ಬರೋದಕ್ಕಿಂತ ಮುಂಚೆ ನಾವೆಲ್ಲ ಜೇನುಗೂಡು ತರ ಇದ್ವಿ, ನೀನ್ ಬಂದ್ಮೇಲೆ ಎಲ್ರು ದಿಕ್ಕಾಪಾಲ ಆಗ್ಬಿಟ್ವಿ, ಇದಕ್ಕೆಲ್ಲ ಕಾರಣ ಯಾರು ಹೇಳು, ನಿನ್ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಅಂತ ಮೀನಾಕ್ಷಿ ಹೇಳ್ತಾಳೆ. ಆಗ ಭಾಗ್ಯ ಇದ್ದು ನೋಡಿ ಚಿಕ್ಕಮ್ಮ, ನಿಮ್ ತಲೆಯಲ್ಲಿ ಏನೇನೋ ಇಟ್ಕೊಂಡು ಅದೇ ಸತ್ಯ ಅಂತ ನೀವು ನಂಬ್ಕೊಂಡಿದ್ದೀರಾ, ಅದೇ ಬೇಡ ಅಂತ ಹೇಳ್ತಾ ಇದ್ದೀನಿ ನಾನು, ಅಲ್ಲ ನೀವು ಹೀಗೆ ದ್ವೇಷ ಮಾಡ್ತಾ ಇದ್ರೆ ಅದು ಕೊನೆನೇ ಇಲ್ವಾ ಅಂತ ಭಾಗ್ಯ ಕೇಳ್ತಾಳೆ. ಆಗ ಮೀನಾಕ್ಷಿ ಇದ್ದು ಇದೆ ಕೊನೆನೂ ಇದೆ ಸೊಲ್ಯೂಷನ್ ಇದೆ ಅಂತ ಹೇಳಿ ಮೀನಾಕ್ಷಿ ಹೇಳ್ತಾಳೆ. ಆಗ ಭಾಗ್ಯ ಇದ್ದು ಸರಿ ಆಯ್ತು ಹಾಗಾದ್ರೆ ಅದೇನು ಅಂತ ಹೇಳ್ಬಿಡಿ ಅಂತ ಭಾಗ್ಯ ಕೇಳ್ತಾಳೆ. ಆಗ ಮೀನಾಕ್ಷಿ ಇದ್ದು ಎರಡು ದಾರಿ ಇದೆ, ಒಂದು ನೀನು ಆ ದಿನ ಬಿಟ್ಟು ಹೋಗ್ಬೇಕು, ಎರಡನೇದು ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜೊತೆ ನಿನ್ ಸಂಬಂಧನ ಕಳ್ಕೋಬೇಕು, ನಿನ್ನ ಅತ್ತೆನೇ ಎಲ್ಲ ಅಂತ ಬದುಕ್ತಾ ಇದೆಯಲ್ವಾ, ಅದನ್ನ ಮೊದಲು ನೀನು ಬಿಡ್ಬೇಕು ಅಂತ ಮೀನಾಕ್ಷಿ ಹೇಳ್ತಾಳೆ. ಆಗ ಭಾಗ್ಯ ಇದ್ದು ಇದನ್ನೇ ಚಿಕ್ಕಮ್ಮ, ನಿಮ್ ಜೀವನದಲ್ಲಿ ನೀವು ಬರೀ ದ್ವೇಷನೇ ನೋಡಿದ್ರ ಹೊರತು ಪ್ರೀತಿನ ನೋಡೇ ಇಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ, ಯಾವಾಗ್ಲೂ ಯಾರಿಂದಲೂ ನಡೆದಿರುವಂತ ಘಟನೆನ ನೆನಪಿಸ್ಕೊಂಡು ಇದೆಲ್ಲ ಹಾಗೆ ಅಂತ ಅನ್ಕೊಂಡಿದ್ದೀರಾ ಅಂತ ಭಾಗ್ಯ ಹೇಳ್ತಾಳೆ. ಭಾಗ್ಯ ಈ ರೀತಿ ಹೇಳಿದ ತಕ್ಷಣ ಮೀನಾಕ್ಷಿಗೆ ಶಾಕ್ ಆಗುತ್ತೆ. ನೋಡು ಭಾಗ್ಯ, ಈ ವಿಷಯನ ನೀನು ಸುಮ್ಮನೆ ಎಲ್ಲೆಲ್ಲೋ ತಗೊಂಡು ಹೋಗ್ತಾ ಇದೀಯಾ ಅಂತ ಹೇಳಿ
ಹೇಳ್ತಾಳೆ. ಆಗ ಭಾಗ್ಯ ಇದ್ದು ಹೌದಾ, ಹಾಗಾದ್ರೆ ನಾನು ಈ ವಿಷಯನ ಎಲ್ಲೆಲ್ಲ ತಗೊಂಡು ಹೋಗ್ತಾ ಇದ್ದೀನಾ, ಇರಿ ಬಂದೆ ಅಂತ ಹೇಳಿ ಭಾಗ್ಯ ಇದು ಮೀನಾಕ್ಷಿ ಬೆಡ್ ಕೆಳಗಡೆ ಒಂದು ಲೆಟರ್ ಇರೋದನ್ನ ತಗೊಂಬಂದು ಭಾಗ್ಯ ಮೀನಾಕ್ಷಿಗೆ ತೋರಿಸ್ತಾಳೆ. ಅದರಲ್ಲಿ ಸಾರಿ ಅಂತ ಬರ್ದಿರೋದು ಏನೋ ಒಂದು ಲೆಟರ್ ಇರುತ್ತೆ. ಆದ್ರೆ ಮೀನಾಕ್ಷಿಗೆ ತೋರಿಸ್ತಾಳೆ. ಏನ್ ಚಿಕ್ಕಮ್ಮ ಇದು, ಏನಿದೆಲ್ಲ ಅಂತ ಹೇಳಿ ಭಾಗ್ಯ ಕೇಳ್ತಾಳೆ. ಚಿಕ್ಕಮ್ಮ ಏನಿದೆಲ್ಲ ಅಂತ ಹೇಳಿ ಭಾಗ್ಯ ಕೇಳ್ತಾಳೆ. ಆಗ ಮೀನಾಕ್ಷಿ ಇದ್ದು ಭಾಗ್ಯ ಏನ್ ಮಾಡ್ತಾ ಇದೀಯ ನೀನು ಅಂತ ಕೇಳ್ತಾರೆ. ಸತ್ಯನ ನಿಮ್ ಕಣ್ ಮುಂದೆ ತರ್ತಾ ಇದ್ದೀನಿ, ಇದೆಲ್ಲ ಹೇಗ್ ಗೊತ್ತಾಯ್ತು ಅಂತ ಹೇಳಿ ನಿಮ್ಗೆ ಕೋಪ ಬರ್ತಾ ಇದೆನಾ ಚಿಕ್ಕಮ್ಮ, ಸತ್ಯ ಯಾವತ್ತಾದ್ರೂ ಹೊರಗೆ ಬರ್ಬೇಕಲ್ಲ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ. ಭಾಗ್ಯನ್ಗೆ ಈ ಲೆಟರ್ನ ಆ ಸ್ವಾಮಿ ಅಣ್ಣ ಕೊಟ್ಟಿರ್ತಾರೆ. ಆ ಸ್ವಾಮಿ ಅಣ್ಣ ಇದ್ದು ಭಾಗ್ಯನ ಕೈಗೆ ಒಂದು ಬಾಕ್ಸ್ ಕೊಡ್ತಾರೆ. ಏನಣ್ಣ ಇದು ಅಂತ ಹೇಳಿ ಭಾಗ್ಯ ಕೇಳ್ತಾರೆ. ಆಗ ಆ ಸ್ವಾಮಿ ಅವರಿದ್ದು ಈ ಬಾಕ್ಸ್ ಅನ್ನ ನೋಡಿದಾಗ ಮೀನಾಕ್ಷಿ ಅಮ್ಮವರು ಕೋಪ ಮಾಡ್ಕೊಂತಾರೆ. ಹಾಗೆ ಈ ಬಾಕ್ಸ್ ಅನ್ನ ನೋಡಿ ಅಳ್ತಾ ಇರ್ತಾರೆ. ಅಂತದ್ದೇನಿದೆ ಈ ಬಾಕ್ಸ್ ಅಲ್ಲಿ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಈ ಬಾಕ್ಸ್ ನೋಡಿದ ತಕ್ಷಣ ಅವರು ಎಮೋಷನಲ್ ಆಗ್ತಾರೆ ಅಂತ ಹೇಳಿ ಸ್ವಾಮಿ ಅಣ್ಣ ಕೊಡ್ತಾರೆ. ಆಗ ಭಾಗ್ಯ ಇದ್ದು ಸರಿ ಸ್ವಾಮಿ ಅಣ್ಣ, ಇದನ್ನ ನಾನು ನೋಡ್ಕೊಂತೀನಿ ಅಂತ ಹೇಳಿ ಭಾಗ್ಯ ಹೇಳಿರ್ತಾಳೆ. ಹಾಗೆ ಇದ್ದು ಮೀನಾಕ್ಷಿಗೆ ಹೇಳ್ತಾ ಇರ್ತಾಳೆ, ಯಾವತ್ತೋ ಯಾರ್ದೋ ಜೊತೆ ನಡೆದಿರುವಂತ ಕೆಟ್ಟ ಘಟನೆ ನಿಮ್ಮ ಮನಸ್ಸಲ್ಲಿ ಉಳ್ಕೊಂಡಿದೆ, ಅದಕ್ಕೆ ಈ ರೀತಿ ಎಲ್ಲ ಆಡ್ತಾ ಇದ್ದೀರಾ ಅಂತ ಭಾಗ್ಯ ಹೇಳ್ತಾಳೆ. ಆಗ ಮೀನಾಕ್ಷಿ ಇದ್ದು ಭಾಗ್ಯ ಮಾತಿನ ಮೇಲೆ ನಿಗಾ ಇರ್ಲಿ ಅಂತ ಮೀನಾಕ್ಷಿ ಹೇಳ್ತಾಳೆ. ಆಗ ಭಾಗ್ಯ ಇದ್ದು ನನ್ನ ಮಾತಿಂದ ನಿಮಗೆ ಬೇಜಾರಾಗಿತ್ತು ಅಂತ ಗೊತ್ತು ಚಿಕ್ಕಮ್ಮ, ಹಾಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ ನಾನು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಆದ್ರೆ ಇದು ಹುಚ್ಚುತನ ಅಂತೂ ಅಲ್ಲ. ನಿಮ್ಮ ಮನಸ್ಸಲ್ಲಿರುವಂತ ನೋವು ದ್ವೇಷದಿಂದ ಆದಿಯವರ ಮೇಲೆ ಹುಚ್ಚುತನ ಪ್ರೀತಿ ಇಟ್ಕೊಂಡು ಅವ್ರ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತೀರಾ, ಆದ್ರೆ ಖಂಡಿತವಾಗ್ಲೂ ನಿಮಗೆ ಅವ್ರ ಮೇಲೆ ಪ್ರೀತಿ ಇಲ್ಲ ಚಿಕ್ಕಮ್ಮ, ಅದು ಪ್ರೀತಿ ಅಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಈತ ತನ್ಮಯ್ ರೂಮಲ್ಲಿ ಇರ್ತಾನೆ. ಅಷ್ಟರಲ್ಲಿ ಆದಿ ಇದ್ದು ತನ್ವಿನ ರೂಮ್ಗೆ ಕರ್ಕೊಂಬರ್ತಾನೆ. ತನ್ಮಯ್ ಇದ್ದು ಅಪ್ಪ, ನನಗೆ ಚೆನ್ನಾಗಿ ಗೊತ್ತಿತ್ತು ನೀವು ನಿಜವಾಗ್ಲೂ ಅಕ್ಕನ ಕರ್ಕೊಂಬರ್ತೀರಾ ಅಂತ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಬಾ ಅಕ್ಕ ಕೂತ್ಕೋ, ಅಪ್ಪ ತುಂಬ ಒಳ್ಳೆಯವರು ಗೊತ್ತಾ, ನಾವು ಏನು ಕೇಳಿದ್ರು ಕೂಡ ಅವ್ರು ಕೊಡಿಸ್ತಾರೆ ಅಕ್ಕ, ಕೋಪ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡು, ಅಪ್ಪನ ಜೊತೆ ಚೆನ್ನಾಗಿರು, ಅವ್ರ ಜೊತೆ ಮಾತಾಡು, ಅವರು ತುಂಬ ಒಳ್ಳೆಯವರು ಅಂತ ಹೇಳಿ ತನ್ಮಯ್ ತನ್ವಿ ಜೊತೆ ಮಾತಾಡ್ತಾ ಇರ್ತಾನೆ. ನಿನ್ನ ಅವ್ರು ವಾಪಸ್ ಕರ್ಕೊಂಡ್ಬಂದೇ ಬರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳಿ ತನ್ಮಯ್ ಖುಷಿಯಲ್ಲೇ ತನ್ವಿ ಜೊತೆ ಮಾತಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಕಿಶನ್ ಇದ್ದು ರೂಮ್ಗೆ ಬರ್ತಾನೆ. ಅಣ್ಣ ನಿನ್ನ ಜೊತೆ ಅರ್ಜೆಂಟಾಗಿ ಮಾತಾಡಬೇಕು, ಸ್ವಲ್ಪ ಬಾ ಅಂತ ಹೇಳಿ ಕಿಶನ್ ಕರ್ತಾನೆ. ಯಾಕೋ ಅಷ್ಟೇನು ಅರ್ಜೆಂಟು, ಇರು ಅಂತ ಹೇಳಿ ಆದಿ ಹೇಳ್ತಾರೆ. ಇಲ್ಲ ಅಣ್ಣ ಅರ್ಜೆಂಟಾಗಿ ನೀವು ಬರಲೇಬೇಕು ಅಂತ ಹೇಳಿ ಕಿಶನ್ ಹೇಳ್ತಾನೆ. ಸರಿ ಆಯಿತು ತನ್ವಿ ಕರ್ಕೊಂಡು ನೀನು ಊಟಕ್ಕೆ ಹೋಗ್ರಿ, ನಾನು ಬರ್ತೀನಿ ಅಂತ ಹೇಳಿ ಆದಿ ಹೇಳ್ತಾನೆ. ಇತ್ತ ಕಿಶನ್ ಇದ್ದು ಆದಿಗೆ ಎಲ್ಲ ವಿಚಾರನ ಹೇಳ್ತಾನೆ. ಯಾಕೋ ಏನಾಯ್ತು ಅಂತ ಹೇಳಿ ಆದಿ ಕೇಳ್ತಾ ಇರ್ತಾರೆ. ಆಗ ಕಿಶನ್ ಇದ್ದು ಅತ್ತೆ ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದಾರೆ ಅಣ್ಣ, ಯಾಕೆ ಈ ರೀತಿ ಎಲ್ಲ ಆಡ್ತಾ ಇದ್ದಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಅತ್ತೆ ಡಿಸೈನ್ ಮಾಡಿರುವಂಥ ಡಿಸೈನ್ಸ್ನೆಲ್ಲ ಅತ್ತೆ ಹಾಳು ಮಾಡಿದ್ದಾರೆ. ನಾನು ಅವ್ರ ರೂಮ್ಗೆ ಹೋಗಿ ನೋಡಿದಾಗ ಎಲ್ಲದನ್ನು ಹಾಳು ಮಾಡಿದ್ರು. ನಾನು ಕೇಳಿದಾಗ ನನಗೆ ಏನೇನೋ ಮಾತಾಡ್ಬಿಟ್ರು. ಅಷ್ಟರಲ್ಲಿ ಅತ್ತಿಗೆ ಬಂದರು. ಅವರಿಬ್ರು ಮಾತಾಡ್ತಾ ಇದ್ದಾರೆ. ಏನಾಗುತ್ತೋ ಏನೋ ಗೊತ್ತಿಲ್ಲ ಅಣ್ಣ, ನನಗಂತೂ ತುಂಬ ಭಯ ಆಗ್ತಾ ಇದೆ. ಅತ್ತೇನೆ ಮನೇಲಿ ಯಾರ ಮಾತನ್ನು ಕೇಳೋದಿಲ್ಲ, ನಿನ್ನ ಮಾತು ಮಾತ್ರ ಕೇಳ್ತಾರೆ, ನಿನ್ನ ಜೊತೆ ಮಾತ್ರ ಚೆನ್ನಾಗಿ ಮಾತಾಡ್ತಾರೆ, ನೀನೇ ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿ ಕಿಶನ್ ಹೇಳ್ತಾನೆ. ಬಾ ಅಣ್ಣ ಹೋಗೋಣ, ನೀನೇ ಅತ್ತೆಗೆ ಹೇಳಬೇಕು, ಬಾ ಅತ್ತೆ ಜೊತೆ ಮಾತಾಡು ಅಂತ ಹೇಳಿ ಕಿಶನ್ ಕರೀತಾನೆ. ಆಗ ಆದಿ ಇದ್ದು ಇಲ್ಲ ಕಿಶನ್ ಬೇಡ, ಭಾಗ್ಯ ಅವರು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅಲ್ವಾ, ಅವರೇ ಎಲ್ಲ ಸರಿ ಮಾಡ್ತಾರೆ ಅಂತ ಹೇಳಿ ಆದಿ ಹೇಳ್ತಾನೆ. ಅಣ್ಣ ಏನು ಹೇಳ್ತಾ ಇದೀಯಾ ನೀನು ಮಾತಾಡಬೇಕು, ಬಾ ಹೋಗೋಣ ಬಾ ಅಂತ ಹೇಳಿ ಆದಿಗೆ ಕಿಶನ್ ಹೇಳ್ತಾನೆ. ಆಗ ಆದಿ ಇದ್ದು ಇಲ್ಲ ಕಿಶನ್, ನಾ ಹೇಳ್ತಾ ಇರೋದನ್ನ ಕೇಳಿಸ್ಕೊ, ಭಾಗ್ಯ ಅವರು ಅತ್ತೆ ಜೊತೆ ಮಾತಾಡ್ತಾರೆ, ಎಲ್ಲದನ್ನು ಸರಿ ಮಾಡ್ತಾರೆ, ನೀ ಸಮಾಧಾನವಾಗಿರು, ಏನೂ ಆಗೋದಿಲ್ಲ, ಆಗಿರೋ ಸಮಸ್ಯೆನ ಅವರು ಪರಿಹಾರ ಮಾಡ್ಕೊತಾರೆ. ನನಗೆ ಚೆನ್ನಾಗಿ ಗೊತ್ತಿದೆ, ಭಾಗ್ಯನ ಮೇಲೆ ನನಗೆ ನಂಬಿಕೆ ಇದೆ, ಭರವಸೆ ಇದೆ, ಇದನ್ನೆಲ್ಲ ಭಾಗ್ಯ ಸರಿ ಮಾಡ್ತಾರೆ, ಅವರೇ ಎಲ್ಲದನ್ನು ನೋಡ್ಕೊತಾರೆ. ಭಾಗ್ಯ ಅವರೇ ಮಾತಾಡೋದು ಒಳ್ಳೇದು, ಇದರಲ್ಲಿ ನಾನೇನಾದ್ರೂ ಮಾತಾಡಕ್ ಹೋದೆ ಅಂತ ಹೇಳಿದ್ರೆ ಅತ್ತೆ ಮತ್ತೆ ನಮ್ಮ ಬಗ್ಗೆ ತಪ್ಪು ತಿಳ್ಕೊತಾರೆ, ಭಾಗ್ಯನೇ ಹೇಳಿ ಕಳಿಸಿದಾಳೆ ಮಾತಾಡೋದಕ್ಕೆ ಅನ್ನೋ ರೀತಿ ತಪ್ಪು ತಿಳ್ಕೊತಾರೆ. ಇವಾಗ ಭಾಗ್ಯನೇ ಎಲ್ಲದನ್ನು ಸರಿ ಮಾಡ್ತಾರೆ ಕಿಶನ್, ನಾವ್ ಇವಾಗ ಮಧ್ಯೆ ಹೋಗೋದು ಬೇಡ, ಸುಮ್ಮನೆ ಇರು ಅಂತ ಹೇಳಿ ಆದಿ ಹೇಳ್ತಾನೆ. ಭಾಗ್ಯ ಎದ್ದು ಮೀನಾಕ್ಷಿ ಜೊತೆ ಮಾತಾಡ್ತಾ ಇರ್ತಾಳೆ. ಚಿಕ್ಕಮ್ಮ, ಪ್ರೀತಿಯಿಂದ ತ್ಯಾಗ ಇರುತ್ತೆ, ಆದ್ರೆ ನಿಮ್ ಪ್ರೀತಿಗೆ ಅದು ಇಲ್ಲ, ನಿಮ್ಗೆ ನಿಜವಾಗ್ಲೂ ಆದಿಮಿಯವ್ರ ಮೇಲೆ ಪ್ರೀತಿ ಇದ್ದಿದ್ರೆ ಈ ತರ ಎಲ್ಲ ನಡ್ಕೊಂತಾ ಇರ್ಲಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಆಗ ಮೀನಾಕ್ಷಿ ಇದ್ದು ಸಾಕು ಮುಚ್ಚು ಬಾಯಿ, ನನಗೆ ಆದಿ ಮೇಲೆ ಪ್ರೀತಿ ಇದೆ, ಮಮತೆ ಇದೆ, ಅವನ ಮೇಲೆ ಕಾಳಜಿ ಇದೆ, ನೀನ್ ಅದನ್ನ ಸಂದೇಹ ಪಡಬೇಡ ಅಂತ ಮೀನಾಕ್ಷಿ ಹೇಳ್ತಾಳೆ. ಆಗ ಭಾಗ್ಯ ಇದ್ದು ನಾನ್ ಸಂದೇಹ ಪಡ್ತಾ ಇಲ್ಲ ಚಿಕ್ಕಮ್ಮ, ನೀವ್ ನಡ್ಕೊಳ್ತಾ ಇರೋ ರೀತಿ ಹಾಗೆ ಮಾಡಿದೆ, ನೀವೇನೋ ಹೇಳ್ತಿರಲ್ವಾ ಚಿಕ್ಕಮ್ಮ, ನೀನೇನೋ ಮಾಡೋ ಯೋಚನೆಲಿ ಇದೆಯಾ, ಮಗಳನ್ನ ಇಲ್ಲಿಗೆ ಕರ್ಸ್ಕೊಳಕ್ಕೆ ನೋಡ್ತಾ ಇದೀಯಾ, ಅತ್ತೆ ಮಾವನ ಇಲ್ಲಿಗೆ ಕರ್ಸ್ಕೊಳಕ್ಕೆ ನೋಡ್ತಾ ಇದೀಯಾ ಅಂತ ಆಸೆ ಇದೆ ನಿನಗೆ ಅಂತ ನನಗೆ ಹೇಳ್ತಿರಲ್ವಾ, ಅಂತ ಆಸೆ ನನಗೂ ಇದೆ ಚಿಕ್ಕಮ್ಮ, ಆದ್ರೆ ನನಗಿನ್ನ ಹೆಚ್ಚಾಗಿ ಆದಿಯವ್ರಿಗೆ ಇದೆ. ನನ್ ಮದ್ವೆ ಆಗೋಕ್ಕಿಂತ ಮುಂಚೆ ಆದಿಯವರು ತಮ್ಮ ಮನಸ್ಸಲ್ಲಿರೋ ಆಸೆನ ಹೇಳ್ಕೊಂಡಿದ್ರು ನನ್ನ ಹತ್ರ, ಎಲ್ಲ ಕುಟುಂಬ ಒಂದೇ ಸೂರಿನ ಕೆಳಗಡೆ ಇರಬೇಕು ಅಂತ, ತನ್ವಿನ್ ಕೂಡ ಇಲ್ಲಿಗೆ ಕರ್ಕೊಂಡ್ ಬರ್ಬೇಕು ಅನ್ನೋದು ಅವ್ರದೇ ನಿರ್ಧಾರ ಅಂತ ಆಸೆ ಎಲ್ಲ ನನ್ನ ಎದುರುಗಡೆ ಹೇಳ್ಕೊಂಡಿದ್ರು. ಅವಳು ನನ್ನ ಮಗಳೇ ಇರ್ಬೋದು, ಆದ್ರೆ ಅವಳಿಗೆ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ಅವಳಿಗೆ ರಕ್ಷಣೆ ಕೊಡ್ಬೇಕು ಅಂತ ಅವಳನ್ನ ಕರ್ಕೊಂಡ್ ಬಂದಿರೋದೇ ಆದಿಯವರು. ಇನ್ನೊಂದು ವಿಷಯ ಚಿಕ್ಕಮ್ಮ, ನಾನು ಯಾವತ್ತು ಆದಿಯವ್ರಿಗೆ ನೀವು ಇದೇ ರೀತಿ ಮಾಡಿ ಅಂತ ಯಾವ್ದನ್ನು ಹೇಳಿಕೊಟ್ಟಿಲ್ಲ, ಅವ್ರ ಮನ್ಸಿಗೆ ಅನ್ಸಿದ್ದನ್ನ ಅವರು ಮಾಡ್ತಾ ಇದಾರೆ ಅಷ್ಟೇ ಅಂತ ಭಾಗ್ಯ ಹೇಳ್ತಾಳೆ. ಆಗ ಮೀನಾಕ್ಷಿ ಇದ್ದು ನಿನ್ ಮನ್ಸಲ್ಲಿರೋ ಆಸೆನೆಲ್ಲ ತೀರಿಸ್ಕೊಳ್ಳೋದಕ್ಕೆ
ಆ ದಿನ ಮುಂದೆ ಇಟ್ಕೊಂಡು ನಾಟಕ ಮಾಡಬೇಡ ನೀನು ಅಂತ ಹೇಳ್ತಾರೆ. ಆಗ ಭಾಗ್ಯ ಇದ್ದು ಖಂಡಿತ ಇಲ್ಲ ಚಿಕ್ಕಮ್ಮ, ಅದರ ಆಸೆ ಕೂಡ ನನಗಿಲ್ಲ. ಏನೇನೋ ಬ್ಯಾಗೇಜ್ಗಳನ್ನ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ, ಆ ತರ ಬ್ಯಾಗೇಜ್ಗಳನ್ನ ಆದಿಯವರು ಕ್ಯಾರಿ ಮಾಡ್ತಾ ಇಲ್ಲ. ಆದಿಯವ್ರ ಮನಸ್ಸಲ್ಲಿ ನಿಜವಾಗ್ಲೂ ಎಲ್ರ ಮೇಲೆ ಪ್ರೀತಿ ಇದೆ, ಅದನ್ನ ಅಳತೆ ಮಾಡೋಕ್ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಆದಿಯವರು ಪ್ರೀತಿ ಅತ್ತೆ ಆಗಿ ಇದನ್ನೆಲ್ಲ ನಾ ಹೇಳೋಕಿನ ಮುಂಚೆನೆ ನಿಮ್ಗೆ ಅರ್ಥ ಆಗ್ಬೇಕಾಗಿತ್ತು. ಆದ್ರೆ ವಿಪರ್ಯಾಸ ನೋಡಿ ಚಿಕ್ಕಮ್ಮ, ಇದೆಲ್ಲ ನಾ ಹೇಳೋವರೆಗೂ ನಿಮ್ಗೆ ಇದು ಯಾವುದು ಅರ್ಥನೇ ಆಗ್ಲಿಲ್ಲ. ನೀವು ನನಗೆ ಚುಚ್ಚಿ ಮಾತಾಡೋದು, ಹೀಯಾಳಿಸೋದು, ಇದೆಲ್ಲ ನನಗೆ ಮಾತ್ರ ನೋವು ಕೊಡ್ತಾ ಇದೆ ಅಂತ ಅನ್ಕೊಳ್ಳೋದು ಅದೆಲ್ಲ ಸುಳ್ಳು. ಇದನ್ನೆಲ್ಲ ನನಗಿನ ಜಾಸ್ತಿ ಪಾಪ ಆದಿಯವರು ಇದನ್ನೆಲ್ಲ ನೋವು ಅನುಭವಿಸ್ತಾ ಇದ್ದಾರೆ. ನಿಮ್ ಪರವಾಗಿ ಅವರು ಎಷ್ಟೋ ಸರ ನನ್ನ ಹತ್ರ ಕ್ಷಮೆ ಕೇಳಿದ್ದಾರೆ ಗೊತ್ತಾ? ಯಾಕೆ ಹೇಳಿ? ನನ್ನ ಕಣ್ಣಲ್ಲಿ ನಿಮ್ಮ ಮೇಲಿರುವಂತ ಗೌರವ ಕಡಿಮೆ ಆಗಬಾರ್ದು ಅಂತ. ನೀವು ಅವರಿಂದ ದೂರ ಉಳಿದಾಗ್ಲೂ ಆಳವಾದ ಪ್ರೀತಿ ಕೊಟ್ಟವರು ಅವರು. ಅವತ್ತು ಅವಾರ್ಡ್ ಫಂಕ್ಷನ್ ನಲ್ಲಿ ಅತ್ತೆ ಇದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಅತ್ತೆ ಇದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿ 1,000 ಸಲ ಹೇಳಿದ್ದಾರೆ. ಅಲ್ಲಿಂದ ಬಂದ ತಕ್ಷಣ ಕೈಯಲ್ಲಿ ಅವಾರ್ಡ್ನ ಹಿಡ್ಕೊಂಡು ಮಗು ತಾಯಿ ತರ ಹೋಗೋ ತರ ಬಂದು ನಿಮ್ಮ ಹತ್ರ ನಿಂತ್ಕೊಂಡು ಅದನ್ನ ತೋರ್ಸೋಕ್ ಬಂದ್ರು. ಆದ್ರೆ ನೀವೇನ್ ಮಾಡಿದ್ರಿ ಚಿಕ್ಕಮ್ಮ? ದೇವರು ಎಲ್ಲದನ್ನು ಹೇಗೆ ನೆನಪಲ್ಲಿ ಇಟ್ಕೊಳ್ಳುವಂತ ಶಕ್ತಿ ಕೊಟ್ಟಿದ್ದಾನೋ ಹಾಗೆ ಮರೆಯುವಂತ ಶಕ್ತಿ ಕೂಡ ಕೊಟ್ಟಿದ್ದಾನೆ. ಕೆಲವೊಂದು ವಿಷಯನ ಮರ್ತ್ಬಿಟ್ರೆ ನಿಮಗೆ ಒಳ್ಳೇದು. ಗಟ್ಟಿಯಾಗಿ ಹಿಡ್ಕೊಂಡಷ್ಟು ನಮ್ ಕುದಿಗೆನೆ ಹಿಚ್ಗುತ್ತೆ, ನಮ್ಗೆ ಒಳ್ಳೇದಾಗಲ್ಲ. ಹೀಗಾಗುತ್ತಾನೋ ಹಾಗಾಗುತ್ತಾನೋ ಅಂತ ಹೇಳಿ ನಾಳೆ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ರೆ ಇವತ್ತು ಅಂದ್ರೆ ಪ್ರೆಸೆಂಟ್ ಅನ್ನೋ ಹುಡುಗರನ್ನ ನಾವು ಕಳ್ಕೊಂಡ್ಬಿಡ್ತೀವಿ. ನನಗೆ ಗೊತ್ತಿಲ್ಲ ಚಿಕ್ಕಮ್ಮ ಆದಿಯವರು ಅವ್ರ ತಾಯಿ ಜೊತೆ ಹೇಗಿದ್ರು ಅಂತ, ನಾನಂತೂ ಅದನ್ನ ನೋಡಿಲ್ಲ. ಆದ್ರೆ ಅದನ್ನೆಲ್ಲಾನು ನಾನು ಅವ್ರ ಮಾತಲ್ಲೇ ಕೇಳಿಸ್ಕೊಂಡಿದ್ದೀನಿ. ಆದ್ರೆ ಪ್ರತಿ ಸಲ ಅವರು ನಿಮ್ಮನ್ನ ನೋಡಿದಾಗ ತಾಯಿ ಪ್ರೀತಿಗೋಸ್ಕರ ಕಾಯ್ತಿರುವಂತ ಮಗು ತರ ಹಾತುರಿತಾ ಇರ್ತಾರೆ. ನಿಮ್ಮ ಮಡ್ಲಲ್ಲಿ ಮಲ್ಕೊಂಡು ಎಲ್ಲ ನೋವನ್ನ ಹೇಳ್ಕೊಂಡು ತಾಯಿ ಪ್ರೀತಿನ ಕಾಣಬೇಕು ಅಂತ ಅವ್ರಿಗೆ ಆಸೆ ಇದೆ. ಅವರು ಬಾಯಿ ಬಿಟ್ಟಿದ್ನೆಲ್ಲ ಹೇಳದೇ ಇದ್ರು ಕೂಡ ನಿಮ್ಮನ್ನ ಗಟ್ಟಿಯಾಗಿ ತಬ್ಕೊಂಡು ಅತ್ತೆ ನನ್ನಿಂದ ದೂರ ಇರಬೇಡಿ, ನನಗೆ ಸಹಿಸೋಕೆ ಆಗ್ತಾ ಇಲ್ಲ ಅತ್ತೆ ಹೇಳೋ ಆಸೆ ಅವ್ರ ಕಣ್ಣಲ್ಲಿ ಕಾಣಿಸುತ್ತೆ. ದಯವಿಟ್ಟು ಆ ಮಗುನ ನೀವು ಕಳ್ಕೊಬೇಡಿ ಚಿಕ್ಕಮ್ಮ. ಇನ್ನೊಂದು ವಿಷಯ ಚಿಕ್ಕಮ್ಮ, ನಮ್ಮ ಅತ್ತೆ ಯಾವತ್ತಿದ್ರು ನಮ್ಮ ಅಮ್ಮನ ತರಾನೇ, ಯಾವತ್ತು ಅವ್ರನ್ನ ಬಿಟ್ಟಿರೋಲ್ಲ ಅಂತ ಹೇಳ್ತಾ ಇದ್ದವಳು ಧೈರ್ಯವಾಗಿ ಈ ಮನೆಗೆ ಮದುವೆ ಮಾಡ್ಕೊಂಡು ಬಂದೆ. ಯಾಕೆ ಗೊತ್ತಾ? ಈ ಮನೇಲಿ ಅವ್ರ ತವರದವರೇ ಒಬ್ರಿದ್ದಾರೆ, ಅವರನ್ನ ಚಿಕ್ಕಮ್ಮ ಅಂತ ಕರಿತೀನಿ ಅಂತ ಭಾಗ್ಯ ಅಳ್ತಾ ಹೇಳ್ತಾಳೆ. ಭಾಗ್ಯ ಈ ರೀತಿ ಹೇಳಿದ ಮೀನಾಕ್ಷಿ ಮನ್ಸು ಕರಗುತ್ತೆ. ಮೀನಾಕ್ಷಿ ಕೂಡ ಅಳ್ತಾ ಇರ್ತಾಳೆ. ಆಗ ಭಾಗ್ಯ ಇದ್ದು ಚಿಕ್ಕಮ್ಮ ಅನ್ನೋದ್ರಲ್ಲೂ ಕೂಡ ಕೊನೆಗೆ ಅಮ್ಮ ಅಂತಾನೆ ಇದೆ ಅಲ್ವಾ? ನಾನು ನಿಜವಾಗ್ಲೂ ನಿಮ್ಮನ್ನ ಅಮ್ಮನ ತರನೇ ನೋಡ್ತೀನಿ, ಆದ್ರೆ ನೀವು ನನ್ನ ಮಗಳಾಗಿ ನೀವು ಸ್ವೀಕರಿಸಬೇಕು ಅಷ್ಟೇ. ಎಲ್ರಿಗೂ ಇರೋದು ಒಂದೇ ಜೀವನ, ಅದನ್ನ ನೀವು ಖುಷಿಯಾಗಿ ಕಳಿಬೇಕು ಅಂತ ಭಾಗ್ಯ ಹೇಳ್ತಾಳೆ. ಭಾಗ್ಯ ಇಷ್ಟೆಲ್ಲ ಹೇಳಿದ ಮೇಲೆ ಮೀನಾಕ್ಷಿ ಮನಸ್ಸು ಕರಗುತ್ತೆ. ಕೊನೆಗೂ ಮೀನಾಕ್ಷಿ ಬದಲಾಗೋ ತರ ಭಾಗ್ಯ ಮಾಡಿದಾಳೆ. ಭಾಗ್ಯ ಇಷ್ಟೆಲ್ಲ ಮಾತಾಡಿ ರೂಮಿಂದ ಆಚೆ ಹೋಗ್ತಾಳೆ. ಆಗ ಮೀನಾಕ್ಷಿ ಎಲ್ಲದನ್ನು ಯೋಚನೆ ಮಾಡ್ತಾ ಅಳ್ತಾ ಇರ್ತಾಳೆ. ಇಲ್ಲ, ನಾನು ಮಾಡಿದ ತಪ್ಪು, ಭಾಗ್ಯ ಹೇಳಿದ್ದೆಲ್ಲ ನಿಜ, ಅವಳು ಹೇಳ್ತಾ ಇರೋದೆಲ್ಲ ಸತ್ಯ. ಸುಮ್ಮನೆ ನಾನು ಇಷ್ಟು ದಿನ ದ್ವೇಷ ಅಂದ್ಕೊಂಡು ಆದಿ ಮನ್ಸಿಗೂ ನೋವು ಮಾಡ್ಬಿಟ್ನ, ಆದಿ ನನ್ನಿಂದ ದೂರ ಆಗೋ ಥರ ನಾನೇ ಮಾಡ್ಕೊತಾ ಇದ್ದೀನ. ಇಲ್ಲ, ಈ ರೀತಿ ಆಗಬಾರ್ದು, ನಾನು ಬದಲಾಗಬೇಕು ಅಂತ ಹೇಳಿ ಮೀನಾಕ್ಷಿ ಮನಸ್ಸನ್ನು ಚೇಂಜ್ ಮಾಡ್ತಾಳೆ. ಇವತ್ತಿನ ಸಂಚಿಕೆಗೆ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.